ನಮಸ್ಕಾರ. ನಾನು ನಿಮ್ಮ ರಾಜೀವ್ ಗೌಡ, ಶಿಡ್ಲಘಟ್ಟ ಕ್ಷೇತ್ರದ 2023ರ ಕಾಂಗ್ರೆಸ್ MLA ಕ್ಯಾಂಡಿಡೇಟ್. ಈಗ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು, ಸುರ್ಜೇವಾಲಾ ಜಿಯವರು, KC ವೇಣುಗೋಪಾಲ್ ಜಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಹಾಗೂ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅಣ್ಣವರು, ಎಲ್ಲ ಮಂತ್ರಿ ವರ್ಗದವರು, ಎಲ್ಲ MLAಗಳು, ವರ್ಷಕ್ಕೂ ಹೆಚ್ಚಿನ ಜನ ನಾಳೆ ಅಂದರೆ 8ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ. ಯಾವುದ್ರ ಉದ್ದೇಶವಾಗಿ ಬೃಹತ್ ಪ್ರತಿಭಟನೆ? ಕೇಂದ್ರ ಸರ್ಕಾರ ತನ್ನ ಆಯೋಗವನ್ನ ತನ್ನ ಕೈಗೊಂಬೆಯಾಗಿ ಇಟ್ಟುಕೊಂಡು ಅಕ್ರಮ ಮತದಾನ ಮಾಡೋದಕ್ಕೆ ಎಲ್ಲ ಸಿದ್ಧಪಡಿಸಿಕೊಂಡು, ಈಗಾಗಲೇ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತು, MP ಎಲೆಕ್ಷನ್ಸ್ ನಡೀತು, ಅದರಲ್ಲೆಲ್ಲ ಅಕ್ರಮವಾಗಿ ನಡೆದಿದೆ. ನಾವು ಈಗಾಗಲೇ ಕಂಪ್ಲೇಂಟು ಕೂಡ ಮಾಡಿದ್ದೀವಿ. ಅದಕ್ಕೆ ಯಾವುದೇ ಥರದ ಆಕ್ಷನ್ನು ತಗೊಂಡಿರಲಿಲ್ಲ. ಮುಂದೆ ಬರೋಂಥ ಚುನಾವಣೆಗಳೇನಿದೆ ಆ ಚುನಾವಣೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ನಾಯಕರು ದೆಹಲಿಯಿಂದ ಇಲ್ಲಿ ಬಂದು ಭಾಗಿಯಾಗೋಣ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಪದಾಧಿಕಾರಿಗಳು, ಕಾಂಗ್ರೆಸ್ನ ಪ್ರತಿಯೊಬ್ಬ ಮುಖಂಡರುಗಳು, ಕಾರ್ಯಕರ್ತರು, ನಾನು ಎಲ್ಲರೂ ಒಗ್ಗಟ್ಟಾಗಿ 5,000ಕ್ಕೂ ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗಕ್ಕೆ ಹೋಗ್ತಿದ್ದೀವಿ. ನಾವೆಲ್ಲರೂ ಕೂಡ ಬೆಳಗ್ಗೆ ಇಲ್ಲಿ 7:30 ಬಿಡೋಣ. 10 ಗಂಟೆಗೆ ಎಲ್ಲರೂ ಕೂಡ ಫ್ರೀಡಂ ಪಾರ್ಕಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆ ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.